ನೋಡಿ ಇಲ್ಲಿ ನಾನು ಈ ಕಾರ್ಡ್ ನ ತಗೊಂಡಿದ್ದೀನಿ. ಗುರು ಇಲ್ಲಿ 8 ಆಫ್ ಡೈಮಂಡ್ಸ್ ಇತ್ತು. ಇದು ಹೆಂಗಿದು? ಮ್ಯಾಜಿಕ್ ಇಲ್ಲ ಮತ್ತೆ ಮಾಡಕ್ಕಾಗಲ್ಲ, ಹಿಂಗ್ ಮಾಡಿ ಸ್ಕೆಚ್ ಮಾಡ್ಕೊಡ್ತಾರೆ. ನೀವೇನಾದ್ರೂ ಇಲ್ಲಿ ಬಂದು ನಿಮ್ಮ ಫೋಟೋಸ್ ಕೊಟ್ರೆ ಅವ್ರು ಇನ್ಸ್ಟೆಂಟ್ ಆಗಿ ಇಲ್ಲೇ ಒಂದ್ ಸ್ವಲ್ಪ ಟೈಮ್ ತಗೊಂಡು ಆರ್ಟ್ ಮಾಡ್ಕೊಡ್ತಾರೆ. ಹಾಯ್, ನಮಸ್ಕಾರ ಬೆಂಗಳೂರು, ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ಬಂದಿರೋದು ಬೆಂಗಳೂರಲ್ಲಿರೋ ಫೇಮಸ್ ಚರ್ಚ್ ಸ್ಟ್ರೀಟ್ ಅಲ್ಲಿ. ಸೊ ಈ ಚರ್ಚ್ ಸ್ಟ್ರೀಟ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಪ್ರಾಡಕ್ಟ್ ಸಿಗುತ್ತೆ. ಸೊ ಬಟ್ಟೆ ಆಗ್ಲಿ, ಸೊ ಸ್ಪೆಕ್ಸ್ ಆಗ್ಲಿ, ನೀವೇನಾದ್ರೂ ಐಟಮ್ಸ್ ತಗೋಬೇಕಾದ್ರೆ, ಸೊ ಶೂಸಸ್ ಆಗ್ಲಿ, ವಾಚಸ್ ಆಗ್ಲಿ, ಬ್ಯಾಗ್ಸ್ ಆಗ್ಲಿ, ಪ್ರತಿಯೊಂದು ನಿಮ್ಗೆ ಚರ್ಚ್ ಸ್ಟ್ರೀಟ್ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಸಿಗುತ್ತೆ. ಸೊ ನಾನು ಸಂಡೇ ಬಂದಿದ್ದೀನಿ. ಸಂಡೇ ನಿಮ್ಗೆ ತುಂಬಾ ರಶ್ ಬೆಂಗಳೂರಲ್ಲಿ ನಿಮ್ಗೆ ನೋಡೋದಾದ್ರೆ ಅದು ಚರ್ಚ್ ಸ್ಟ್ರೀಟ್ ಅಂತ. ಸೊ ಇಲ್ಲಿಂದ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತೇನೋ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಏನೋ ಸ್ಪೆಷಲ್ ಇರ್ಬೋದೇನೋ ಇವತ್ತು. ಸೊ ಇಲ್ಲಿ ಬೋರ್ಡ್ ಇದೆ. ಈ ಬೋರ್ಡ್ ಈ ಫುಲ್ ಸ್ಟ್ರೈಟ್ ರೋಡ್ ಏನಿದೆ ಅಲ್ಲ, ಸೊ ಈ ಫುಲ್ ಸ್ಟ್ರೈಟ್ ರೋಡ್ ನಿಮ್ಗೆ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನ್ ನೋಡ್ತಿದ್ರಲ್ವಾ, ಇನ್ನೊಂದು ಬೋರ್ಡ್ ಹಾಕಿರ್ತಾರೆ ನಿಮ್ಗೆ. ಸೊ ನಿಮ್ಗೆ ಅಲ್ಲಿ ಬೋರ್ಡ್ ಇದೆ ಅಲ್ಲ, ಸೊ ಚರ್ಚ್ ಸ್ಟ್ರೀಟ್ ಅಂತ ಬೋರ್ಡ್ ಇದೆ. ಸೊ ಆ ಚರ್ಚ್ ಸ್ಟ್ರೀಟ್ ಬೋರ್ಡ್ ಇಲ್ಲಿಂದ ನಿಮ್ಗೆ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ರೋಡ್ ಸೈಡ್ ಎಲ್ಲ ನಿಮ್ಗೆ ಬಟ್ಟೆ, ಶೂಸ್, ಪ್ರತಿಯೊಂದು ಇಟ್ಟಿರ್ತಾರೆ. ಸೊ ನೀವ್ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು. ಬನ್ನಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ. ಬನ್ನಿ ಹೋಗೋಣ. ನಿಮ್ಗೆ ಆ ಬೋರ್ಡ್ ತೋರಿಸಿನಲ್ಲ, ಸೊ ಈ ಬೋರ್ಡ್ ಚರ್ಚ್ ಸ್ಟ್ರೀಟ್ ಬೋರ್ಡ್ ಇದೆಯಲ್ಲ, ಸೊ ಇಲ್ಲಿಂದ ಕಂಪ್ಲೀಟ್ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನ್ ನೋಡ್ತಾ ಇದೀರಲ್ಲ, ಇದು ಚರ್ಚ್ ಸ್ಟ್ರೀಟ್. ರೇಬಾಕ್ ಸ್ಪೆಕ್ಸ್ ಮಾಡ್ತಾ ಇದಾರೆ. ಎಷ್ಟಿದು? 350 ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟಿದೆ? ಅಲ್ಲಲ್ಲ ಇರಿ ಅಲ್ಲಲ್ಲ ಇರಿ ಫಸ್ಟ್ ಇದೆ ನೀವು ನೋಡಿ, ಟೆನ್ಷನ್ ತಗೊಂಡ್ಬಿಡಿ. ಹೆಂಗಿದೆ, ಚೆನ್ನಾಗಿದ್ಯಾ? ಸೊ ಇದು ರೇಬಾಕ್ ಅಂತ ಹೇಳ್ತಾ ಇದಾರೆ. ಸೊ ಇದು ರೇಬಾಕ್ ಅಂತ ಹೇಳ್ತಾ ಇದಾರೆ. ಕಲರ್ ಬ್ರೌನ್ ಬ್ಲಾಕ್ ಇದೆ. ಬ್ಲಾಕ್ ಇದು ಎಷ್ಟಿದೆ? 350 ಏನಿದೆಲ್ಲ ಆಗುತ್ತೆ ನೋಡಿ. ಒಂದು ಪ್ರೈಸ್ ಹೇಳಿ ನನಗೆ. ಜಾಸ್ತಿ ಆಯ್ತು. ಫಸ್ಟ್ ಕಾಪಿ ಇದು ನೋಡಿ, ಸೆಕೆಂಡ್ ಕಾಪಿ 250 ಮಾಡ್ತಾ ಇದೆ. ಫಸ್ಟ್ 200 ಕೊಡಿ, 250 ಕೊಡಿ. ಇಲ್ಲ 200 ತಗೊಳ್ಳಿ. ಅಲ್ಲ 200 ಕೊಡಿ. ಇಲ್ಲ 200 20 ರೂಪಾಯಿ. ಇವಾಗ ಒಂದು ಶಾಪಿಂಗ್ ಮಾಡಿದೆ. ಸೊ ನೀವು ಎಷ್ಟು ಚೆನ್ನಾಗಿ ಬಾರ್ಗೇನಿಂಗ್ ಮಾಡ್ತೀರಲ್ಲ, ಅಷ್ಟು ಚೆನ್ನಾಗಿ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಸ್ಪೆಕ್ ನಾನು 200 ತಗೊಂಡೆ. ಸೊ ಕಾಪಿ ಚೆನ್ನಾಗಿದೆ. ಸೊ ನನ್ನ ಹತ್ರ ಏನ್ ಸ್ಪೆಕ್ಟ್ ಇರ್ಲಿಲ್ಲ. ಸೊ ಅದಕ್ಕೆ ಒಂದು ಸ್ಪೆಕ್ಟ್ ಬೇಕಾಗಿತ್ತು. ಆ ಸ್ಪೆಕ್ಟ್ ತಗೊಂಡೆ. ಇವಾಗ 200 ನಾನು ಅವಾಗಲೇ ಹೇಳಿದೆ, ನಾನು ಕಮ್ಮಿ ಆಗುತ್ತೆ ಇಲ್ಲ ತಗೊಳ್ಳಿ. ನಾನು ಇನ್ನ 180 ಕೇಳ್ಬೇಕಿತ್ತು. ಸುಮ್ನೆ 200 ಸುಮ್ನೆ ಫಸ್ಟ್ ಬೋನಿಗೆ ಅಂತ ಇದ್ದೀರಾ. ಆಯ್ತು ಅವ್ರಿಗೆ ತೋರಿಸ್ತೀನಿ. ಆಯ್ತು ನೋಡಿ, ಹಾಗೆ. ಸೊ ಇವಾಗ ಒಂದ್ ಸ್ಪೆಕ್ಟ್ ನ ಪರ್ಚೇಸ್ ಮಾಡಿದೆ 200ಗೆ. ನಮ್ಗೆ ಮೆಜಿಷಿಯನ್ ಸಿಕ್ಕಿದ್ದಾರೆ. ಅವ್ರೇನೋ ಮ್ಯಾಜಿಕ್ ಮಾಡ್ತಾರಂತೆ. ಸೊ ಆ ಮ್ಯಾಜಿಕ್ ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಏನೋ ಮ್ಯಾಜಿಕ್ ಮಾಡ್ತಾರಂತೆ. ಸೊ ಇಸ್ ಇಟ್ ಪೇಯ್ಡ್? ಇದೇನಾದ್ರು ಪೇಯ್ಡ್ ಇದು? ಪೇಯ್ಡ್ ಇದು? ಓಕೆ. ಸೊ ಇವ್ರೇನೋ ಒಂದು ಮೆಜಿಷಿಯನ್ ಮಾಡ್ತಾರಂತೆ. ಸೊ ಬನ್ನಿ, ಅದು ಏನ್ ಮೆಜಿಷಿಯನ್ ಮಾಡ್ತಾರೆ, ಏನ್ ಮ್ಯಾಜಿಕ್ ಮಾಡ್ತಾರೆ ಅವ್ರನ್ನೇ ಕೇಳೋಣ. ಏನ್ ಮ್ಯಾಜಿಕ್ ಮಾಡ್ತಾರೆ ನೀವು? ನಾನು ಡಿಫ್ರೆಂಟ್ ಟೈಪ್ಸ್ ಕಾರ್ಡ್ ಮ್ಯಾಜಿಕ್, ಕ್ಲೋಸ್ ಅಪ್ ಮ್ಯಾಜಿಕ್, ಸೇಜ್ ಮ್ಯಾಜಿಕ್ ಎಲ್ಲ ಮಾಡ್ತೀನಿ. ಸೊ ಇವಾಗ ಸುಮ್ನೆ ಸ್ಟ್ರೀಟ್ ಅಲ್ಲಿ ಸ್ವಲ್ಪ ಮಾಡೋಣ ಅಂತ ನಾನು ಕಾರ್ಡ್ ಮ್ಯಾಜಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನದು ಕಾರ್ಡ್ ಮ್ಯಾಜಿಕ್? ಕಾರ್ಡ್ ಮ್ಯಾಜಿಕ್ ಬಂದ್ಬಿಟ್ಟು ಮ್ಯಾಜಿಕ್ ಅನ್ನೋದು ಗೊತ್ತು ನಿಮ್ಗೆಲ್ಲ. ಸೊ ಅದು ಕಾರ್ಡ್ ಸೆಲ್ ಮಾಡೋದು ಕಾರ್ಡ್ ಮ್ಯಾಜಿಕ್, ಕ್ಲೋಸ್ ಅಪ್ ಮ್ಯಾಜಿಕ್. ನನ್ ಜೊತೆ ಮಾಡ್ತೀರಾ? ಓಕೆ. ಇವಾಗ ಅದು ಕಾರ್ಡ್ ಮ್ಯಾಜಿಕ್ ನನ್ನ ಹತ್ರ ಮಾಡ್ತಾರಂತೆ. ಸೊ ನೋಡೋಣ ಏನ್. ಸೊ ನಿಮ್ಮ ಹೆಸರು? ನನ್ನ ಹೆಸರು ಕಲ್ಮೇಶ್. ಓಕೆ. ಸೊ ಕಾರ್ಡ್ ಮ್ಯಾಜಿಕ್ ಅಲ್ಲಿ ಡಿಫ್ರೆಂಟ್ ಮ್ಯಾಜಿಕ್ಸ್ ಇದೆ. ಓಕೆ, ಎಲ್ಲಾನ ಸ್ಟಾಪ್ ಇಲ್ಲಿ
ಸ್ಟಾಪ್ ಅಂತನಾ? ಸ್ಟಾಪ್ ಅಲ್ಲಿ ಎಲ್ಲನ ಸ್ಟಾಪ್ ಅಲ್ಲಿ ಸ್ಟಾಪ್. ಕಾರ್ಡ್ ತಗೊಳ್ಳಿ, ನನ್ ತೋರ್ಸಕ್ ಹೋಗಿ ಫಸ್ಟ್ ಕಾರ್ಡ್ ತಗೋಬೇಕಾ ನಾನು? ನೋಡ್ಕೊಳ್ಳಿ, ನನ್ ತೋರ್ಸಕ್ ಓಕೆ, ತೋರ್ಸಲ್ಲ. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಈ ಕಾರ್ಡ್ ನ ತಗೊಂಡಿದ್ದೀನಿ. ಓಕೆನಾ, ನೋಡೋಣ ಅವ್ರು ಏನ್ ಹೇಳ್ತಾರೆ. ಓಕೆ. ಸೊ ನಿಮ್ ಹೆಸರು? ನನ್ನ ಹೆಸರು ಕಲ್ಮೇಶ್. ಓಕೆ. ಸೊ ಕಲ್ಮೇಶ್, ನನ್ಗೆ ಬಂದು ನಾನು ಇಲ್ಲಿ ಬರಕ್ ಮುಂಚೆನೆ ಗೊತ್ತು. ಇಲ್ಲಿ ಬಂದು ನಾನು ಕಾರ್ಡ್ ಶಫಲ್ ಮಾಡ್ಮೇಲೆ ನೀವ್ ಎಲ್ಲಿ ಸ್ಟಾಪ್ ಹೇಳ್ತೀರಾ ಅಂತ ಗೊತ್ತು. ನೀವು ಸ್ಟಾಪ್ ಹೇಳ್ಮೇಲೆ ಯಾವ ಕಾರ್ಡ್ ಎತ್ತೀರಾ ಅಂತಾನು ಗೊತ್ತು. ನೀವು ಅದನ್ನ ಹೇಳ್ತೀರಾ? ನಾನು ಹೇಳೋದಲ್ಲ, ನಾನು ಮಾಡಿ ತೋರಿಸ್ತೀನಿ. ಸೊ ಡಿಫ್ರೆಂಟ್ ವೇಸ್ ಆಫ್ ಇದೆ ಮ್ಯಾಜಿಕ್ ಅಲ್ಲಿ. ಸೊ ನಾನು ಇದು ಪ್ರಿಡಿಕ್ಷನ್ ಅಂತ ಒಂದ್ ಹೇಳ್ತಾ. ಪ್ರಿಡಿಕ್ಷನ್ ಅಂದ್ರೆ ನೀವೇನ್ ಎತ್ತೋ ಕಾರ್ಡು ನಾನು ಫಸ್ಟ್ ನಾನು ಇದ್ರಲ್ಲಿ ಬರ್ದಿಕ್ಬಿಟ್ಟಿದೀನಿ, ಆ ಕಡೆ ನೀವ್ ಎತ್ತೀರಾ ಅಂತ. ಸೊ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದು ಸೀಲ್ಡ್ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ನೀವ್ ಎತ್ತಿರೋ ಕಾರ್ಡು. ಓಕೆ, ಏನ್ ಕಾರ್ಡ್ ತೋರಿಸಿ? ತ್ರೀ ಆಫ್ ಆರ್ಟ್ಸ್. 8 ಆಫ್ ಡೈಮಂಡ್ಸ್ ಅಲ್ಲ? ಅಲ್ಲ. ಸೊ ಓಕೆ, ಮೆಜಿಷಿಯನ್ಸ್ ಬಂದು ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಎಲ್ಲರೂ ಮಾಡೋದು ಮೆಜಿಷಿಯನ್ಸ್ ಮಾಡ್ತಾರೆ. ಸೊ ಅದೇ ತರ ನಾವು ಮಾಡಿದ್ರೆ ಐ ಆಲ್ವೇಸ್ ಕ್ಯಾರಿ ಅ ಲೈಟರ್. ವಾಟ್ಸ್ ದ ಲೈಟರ್ ಕ್ಲೋಸ್ಲಿ ನೋಡ್ಕೊಳ್ಳಿ. ಲೈಟರ್ ನೋಡಿ. ಅದೇ ನಿಮ್ ಕಾರ್ಡ್. ಗುರು, ಇಲ್ಲಿ 8 ಆಫ್ ಡೈಮಂಡ್ಸ್ ಇತ್ತು. ಓ, ಇದು ಹೆಂಗಿದು? ಮ್ಯಾಜಿಕ್ ಸೂಪರ್ ಗುರು. ಇದ್ರ ಮೇಲೆ 8 ಆಫ್ ಡೈಮಂಡ್ಸ್ ಇತ್ತು. ಏನೋ ಬೆಂಕಿ ಹಾಕ್ಬಿಟ್ರು ಗುರು, 3 ಆಫ್ ಹಾರ್ಟ್ಸ್ ಆಗ್ಬಿಡ್ತಿದ್ದು. ಸೂಪರ್. ನೀವು ಇವ್ ಮತ್ತೆ 8 ಆಫ್ ಡೈಮಂಡ್ಸ್ ಮಾಡಕ್ಕಾಗತ್ತಾ? ಇಲ್ಲ, ಮತ್ತೆ ಮಾಡಕ್ಕಾಗಲ್ಲ. ಹಿಂಗ್ ಮಾಡಿ ಮಿಸ್ ಆಗುತ್ತೆ. ಚಾಲಕಿದಾರ್ ಗುರು ಇವ್ರು. ಅದ್ ಯಾವ್ದೋ 8 ಆಫ್ ಡೈಮಂಡ್ಸ್ ಇತ್ತು, ಅದನ್ನ 3 ಆಫ್ ಹಾರ್ಟ್ಸ್ ಮಾಡ್ಬಿಟ್ರು ಗುರು. ನಿಜ ಸೂಪರ್ ಆಗಿ ಮಾಡುದು. ಸೂಪರ್, ಕಂಗ್ರಾಟ್. ನಿಜ ಗುರು, ಇವ್ರು ಏನೋ ಮಾಡಿದ್ರು ನಿಜ. ಅದು 3 ಆಫ್ ಡೈಮಂಡ್ಸ್ ಬಂತು. ಅದಕ್ಕೆ ಬೆಂಕಿ ಹಚ್ಚಿದ್ರು ಗುರು. ಆ ಬೆಂಕಿ ಹಚ್ಚಿದ ತಕ್ಷಣ ಅದು 3 ಆಫ್ ಹಾರ್ಟ್ಸ್ ಆಗ್ಬಿಡ್ತು. ಅದನ್ನ ತೆಗ್ದಿರೋದು ಅವ್ರಿಗೆ ಗೊತ್ತೇ ಇಲ್ಲ. ಅದ್ ಏನೋ ಮ್ಯಾಜಿಕ್ ಮಾಡಿದ್ರು, ಅದ್ ಹೆಂಗ್ ಮಾಡ್ತಾರೋ ನಂಗೂ ನಿಜ ಗೊತ್ತಿಲ್ಲ. ಬಟ್ ಅದ್ ಮಾಡಿದ್ರು ನಿಜ ಸೂಪರ್ ಆಗಿತ್ತು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಈ ತರದೆಲ್ಲ ವಿಡಿಯೋದಲ್ಲಿ ನೋಡಿದ್ದೆ ನಾನು, ಯಾವ್ದೋ ಒಂದು ಟಿವಿ ಶೋಸ್ ಅಲ್ಲಿ ಅದೆಲ್ಲ ನೋಡಿದ್ದೆ. ಬಟ್ ಇವಾಗ ನಂಗ್ ಲೈವ್ ಎಕ್ಸ್ಪೀರಿಯನ್ಸ್ ಆಯ್ತು ಗುರು. ನಿಜ ಸೂಪರ್ ಆಗಿತ್ತು ಅವ್ರು ಮಾಡಿದ್ದು. ಎಲ್ಲ ಹೋಗ್ಬಿಟ್ಟ ಗುರು ಅವನು. ನಿಜ ಚೆನ್ನಾಗಿತ್ತು. ಮಾಡಿದ್ದೇವೆ. ಶೂಸ್ ಎಲ್ಲ ನಿಮ್ಗೆ 250, 300, 350 ಸೊ ಅಷ್ಟರಲ್ಲೇ ಸಿಗುತ್ತೆ ನಿಮ್ಗೆ. ಸೊ ನೀವು ಚೆನ್ನಾಗಿ ಬಾರ್ಗೇನಿಂಗ್ ಮಾಡ್ಬೇಕು. ಬಾರ್ಗೇನಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ತಲೆ ಮೇಲೆ ಟೋಪಿ ಹಾಕ್ಬಿಡ್ತಾರೆ. ಟೋಪಿ ಹಾಕಿ ಹಂಗೆ ಇವಾಗ 200 ರೂಪಾಯಿ ಏನ್ ತಗೊಂಡಿದ್ದೀನಲ್ಲ ನಾನು, ಅದೇ ಸ್ಪೆಕ್ಟ್ ನ ಒಬ್ಬೊಬ್ರಿಗೆ 800 ರೂಪಾಯಿ ಮಾರಿರ್ತಾರೆ. ಸೊ ಫಸ್ಟ್ ನಾನು ಅದಕ್ಕಿಂತ ಮುಂಚೆ ನೋಡಿದೆ, ಒಬ್ಬ ಕಸ್ಟಮರ್ಗೆ 500 ರೂಪಾಯಿ ಮಾರಿದ್ರನ್ನ. ಸೊ ಇಲ್ಲಿ ನಿಮ್ಗೆ ಸ್ಟಾರ್ಬಕ್ಸ್ ಇದೆ ನೋಡಿ. ಕಾಫಿ ಕುಡಿಬೇಕಾ? ಸ್ಟಾರ್ಬಕ್ಸ್ ಹೋಗಿ ಕಾಫಿ ಕುಡಿಯಿರಿ. ಇಲ್ಲಿ ಎಷ್ಟೊಂದು ಪಬ್ಗಳಿದಾವೆ, ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ ನೋಡಿ. ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ ಎಷ್ಟೊಂದು ಪಬ್ ಇದಾವೆ. ನೀವ್ ಏನಾದ್ರು ಪಬ್ಗೆ ಬಂದು ಎಂಜಾಯ್ ಮಾಡ್ಬೇಕಾ, ಕುಡಿಬೇಕಾ, ಬನ್ನಿ ಪಬ್ಗೆ ಹೋಗಿ, ಆಯ್ತಾ? ಇದೆಲ್ಲ ನಾನು ನಿಮ್ಗೆ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಯಾವ್ದು ಚಿಕ್ಕಪೇಟೆ ಸಂಡೆ ಬಜಾರ್ ಮಾಡಿದ್ನಲ್ವಾ, ಅಲ್ಲೆಲ್ಲ ನಿಮ್ಗೆ ಬಟ್ಟೆ ಎಲ್ಲ ನಿಮ್ಗೆ ಸೆಕೆಂಡ್ ಕ್ವಾಲಿಟಿ ಸಿಗುತ್ತೆ. ಅಂದ್ರೆ ಫಸ್ಟ್ ಆಲ್ರೆಡಿ ಯೂಸ್ ಮಾಡಿರೋ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. ಸೊ ಬಟ್ ಇಲ್ಲಿ ಹಂಗಲ್ಲ, ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಫಸ್ಟ್ ಅಂದ್ರೆ ಹೊಸದೇ ಇರುತ್ತೆ. ಸೊ ಕಮ್ಮಿ ಪ್ರೈಸ್ ಕೂಡ ಸಿಗುತ್ತೆ. ಎಷ್ಟಣ ಇನ್ಸ್ಪೆಕ್ಟ್? ನಿಮ್ಮಲ್ಲಿ ಹಿಡಿದಿಲ್ಲ. ಎಷ್ಟು ಸ್ಪೆಕ್ಟ್? ಎಷ್ಟು? 1 to 2 ಯಾವ್ದಾದ್ರು ತಗೊಳ್ಳಿ. ಓಕೆ. ಸೊ ಈ ಲೈನ್ ಅಲ್ಲಿ ಇರೋದು ಎಷ್ಟು? 250. ಇದು ಓಕೆ ನೋಡಿ, 220, 250 ಅಂತ ಹೇಳ್ತಾ ಇದಾರೆ. ಸೊ ಇಲ್ಲೆಲ್ಲ ಬ್ಯಾಗ್ಗಳಿದಾವೆ ನೋಡಿ. ಸೊ ಬ್ಯಾಗು, ಇಲ್ಲಿ ಬಟ್ಟೆ. ಸೊ ಬ್ಯಾಗ್ ಎಷ್ಟಿದು? ಬನಾರಸ್ ಬ್ಯಾಗ್ ಅಂದ್ರೆ ಏನ್? ಬನಾರಸ್ ಬ್ಯಾಗ್ ಅಂದ್ರೆ ಏನ್? ಬಟ್ಟೆ. ಓಕೆ, ಇದು ಬಟ್ಟೆ ಬನಾರಸ್ ಅಂತೆ. ಸೊ ಇದಕ್ಕೆ 220 ಹೇಳ್ತಾ ಇದಾರೆ. 250, 220 ಹೇಳ್ತಾ ಇದಾರೆ. ಸೊ ಆಗ ನೀವು ಬಾರ್ಗೇನಿಂಗ್ ಮಾಡ್ಬೇಕು. ಎಷ್ಟು ಬಾರ್ಗೇನಿಂಗ್ ಮಾಡ್ತಿರಲ್ಲ ಅದು ಚೆನ್ನಾಗಿರೋ ಕಮ್ಮಿ ಪ್ರಾಡಕ್ಟ್ ಸಿಗುತ್ತೆ ನಿಮ್ಗೆ. ಇಲ್ಲೇನೋ ಇದೆ, ಮಿಕ್ಸ್ ಇದಾವೆ. ಯಾವ್ ತಗೊಂಡ್ರಿ ಸರ್? 200. ನಿಮ್ಗೆ ಹಿಡಿಯಲ್ಲ. ಇಲ್ಲಿ ಇದನ್ನು ಅಷ್ಟೇ. ಸೊ ಇಲ್ಲಿ ಏನ್ ತಗೊಂಡ್ರು 200 ಅಂತೆ. ಸಂಡೇ ಬಂದ್ರೆ ಜಾತ್ರೆ ಮಾಡ್ತಾರೆ ಇಲ್ಲಿ ಎಲ್ಲ. ರಿಂಗ್ ನೋಡಿ, ಕಿತ್ನಾ ಭಯ್ಯ? ಯಾವ್ ತಗೊಂಡ್ರಿ? 150ನೇನಾ? ಇದೇನ್ ರಿಂಗ್ಸ್ ಎಲ್ಲ ಇದಾವಲ್ವಾ, ಇದೆಲ್ಲ 150 ಅಂತೆ. ಇದು 150. ಸೊ ಅದು 150ನೇ. ಸೊ ಇದೆಲ್ಲ 450.
ಇದೆಲ್ಲ 450 ನೋಡಿ. ಇದು ಸೇಮಾ? ಸೊ ಇದು ಖಡ್ಗ ಏನಿದೆಯಲ್ಲ, ಸೊ ಇದೆಲ್ಲ 450 ಇದೆ. ಬಂದ್ರೆ ಇವ್ರ ಹತ್ರ ತಗೊಳ್ಳಿ. ಇಲ್ಲೇ ಮೆಟ್ರೋ ಇದೆಯಲ್ಲ, ಮೆಟ್ರೋ ಹತ್ರ ಲೆಫ್ಟ್ ತಗೊಂಡ್ರೆ ಈ ಅಂಗಡಿ ಇರುತ್ತೆ. ಸಂಡೇ ಅಷ್ಟೇ ಇರ್ತೀರಾ ನೀವು? ಈ ಚೈನ್ ಎಲ್ಲ ಇವ್ರೇನಂತಾರೆ, ಕಲರ್ ಏನು ಶೇಡ್ ಆಗಲ್ಲ ಅಂತ ಹೇಳ್ತಾ ಇದ್ರೆ 280 300 ಅಂತ ಹೇಳ್ತಾ ಇದಾರೆ. ಸೊ ಇವ್ರ ಶಾಪ್ ಇಲ್ಲೇ ಇದೆ ನೋಡಿ, ಬ್ಲಿಂಗಿಂಗ್ ಫ್ಯಾಷನ್ ಅಂತೆ. ಸೊ ನೀವೇನಾದ್ರು ಬಂದ್ರೆ ಇವ್ರ ಹತ್ರ ತಗೊಳ್ಳಿ, ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಡಿಸ್ಕೌಂಟ್ ಮಾಡ್ಕೊಡ್ತೀರಲ್ಲ? ಸೊ ಇದು ಒಂದು 40 ರೂಪಾಯಿದು. ಸೊ ಇದ್ರ ಮೇಲೆ ಏನಿದೆ ಅಂದ್ರೆ ಲೆಟರ್ಸ್ ಇರುತ್ತೆ. ಸೊ ನಿಮ್ಮ ನೇಮ್ ಏನಿರುತ್ತಲ್ಲ, ಸೊ ಆ ನೇಮ್ ಮೇಲಿರೋ ಲೆಟರ್ಸ್ ನಿಮ್ಗೆ ಬೇಕು ಅಂತಂದ್ರೆ ತಗೋಬಹುದು. ಸೊ ಇದೆಲ್ಲ ಮ್ಯೂಸಿಕ್ ನೋಡಿ, ಇದೆಲ್ಲ ಮ್ಯೂಸಿಕ್ ಇರುತ್ತಲ್ಲ, ಮ್ಯೂಸಿಕ್ ಡಾಲರ್ ಇದು, ಇದೆಲ್ಲ ಲೆಟರ್ಸ್, ಇದೆಲ್ಲ ಇದು ಚೈನಾ ಇದು. ಸೊ ಇದು ಕೈಗೆ ಹಾಕೊಳ್ಳೋದು, ಇದು ಬ್ರೇಸ್ಲೆಟ್. ಓಕೆ, ಅಲ್ಲ ನಿಮ್ಗೆ ಏನ್ ಲೆಟರ್ಸ್ ಬೇಕು ಅಲ್ಲ, ಅದ್ರ ಮೇಲೆ ಈ ರೀತಿ ನಿಮ್ಗೆ ಚೈನ್ ಮಾಡ್ಕೊಡ್ತಾರೆ. ಸೊ ಇಲ್ಲೇನ್ ನೋಡ್ತಾ ಇದೀರಾ ನೋಡಿ, ಚೆನ್ನಾಗಿದೆ ನೋಡಿ ಇದು. ಸಗದಾಗಿದೆ ನೋಡಿ ಇದು. ಇದೆಷ್ಟಿದೆ? ಇದು ಫುಲ್ ಮಾಡ್ಕೊಡಕ್ಕೆ ಎಷ್ಟು? ನಮ್ಮ ಹೆಸರು ಮೇಲೆ ಮಾಡ್ಕೊಡ್ಬೇಕಂದ್ರೆ ಎಷ್ಟಾಗುತ್ತೆ? ಅದು ಇದಕ್ ಮೇಲೆ ಡಿಮ್ಯಾಂಡ್. 140 ರೂಪಾಯಿ ಅಂದ್ರೆ 5 ತಗೊಂಡ್ರೆ 240. ಓಕೆ, ಹಂಗೆ ಅಂದ್ರೆ ಇದು ಒಂದ್ ತಗೊಂಡ್ರೆ 40. ಇವಾಗ ನಮ್ಮ ಹೆಸರು ಮೇಲೆ ಒಂದು 7 ಇದೆ ಅಂದ್ರೆ ಅದ್ಮೇಲೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತಲ್ಲ? ಓಕೆ, ಡಿಸ್ಕೌಂಟ್ ಇರುತ್ತೆ. ಓಕೆ, ಫೈನ್. ಸೊ ಇವಾಗ ನೀವೇನ್ ತಗೊಂತೀರಲ್ವಾ, ಸೊ ನೀವು ನಿಮ್ಮ ಕಂಪ್ಲೀಟ್ ಹೆಸರು ಈ ರೀತಿ ಮಾಡ್ಕೊಡ್ಬೇಕು ಅಂತಂದ್ರೆ ತಗೊಳ್ತಾರೆ. ಅದ್ರ ಮೇಲೆ ಮತ್ತೆ ನಿಮ್ಗೆ ಡಿಸ್ಕೌಂಟ್ ಮಾಡ್ಬಿಟ್ಟು ಕೊಡ್ತಾರೆ ನೋಡಿ. ಇದೆಲ್ಲ ಸಕದಾಗಿದೆ ನೋಡಿ, ಇದೆಲ್ಲ ಚೈನ್ ಇದೆ ನೋಡಿ. ಇದು ಚೈನ್ ಎಷ್ಟು ಬ್ರೋ? ಈ ಚೈನ್ ಓಕೆ, ಒಂದ್ ಚೈನ್. ಓಕೆ ಓಕೆ, ರೆಗ್ಯುಲರ್ ಯೂಸ್ ಅಂದ್ರೆ ಕಲರ್ ಏನು ಹೋಗಲ್ಲ ಇದಕ್ಕೆ? ಇವಾಗ ನೀವೇನು ಇಲ್ಲಿ ನೋಡ್ತಾ ಇದೀರಲ್ಲ, ಸೊ ನಿಮ್ದು ಹಾರ್ಟ್ ಮಾಡ್ತಾರೆ ಇವರು, ಸ್ಕೆಚ್ ಮಾಡ್ಕೊಡ್ತಾರೆ. ನೀವೇನಾದ್ರೂ ಇಲ್ಲಿ ಬಂದು ನಿಮ್ಮ ಫೋಟೋಸ್ ಕೊಟ್ರೆ ಅವ್ರು ಇನ್ಸ್ಟೆಂಟ್ ಆಗಿ ಇಲ್ಲೇ ಒಂದ್ ಸ್ವಲ್ಪ ಟೈಮ್ ತಗೊಂಡು ಆರ್ಟ್ ಮಾಡ್ಕೊಡ್ತಾರೆ. ಸೊ ಇಲ್ಲೊಂದು ಆರ್ಟ್ ಮಾಡ್ತಾ ಇದಾರೆ ನೋಡಿ ನೀವು. ಸೊ ಇದು ಒಂದ್ ಆರ್ಟ್ ಎಷ್ಟಾಗುತ್ತೆ ಮಾಡ್ಕೊಡಕ್ಕೆ? One art 350 per face is a Church Street price. 350 rupees ಆಗುತ್ತೆ ಒಂದ್ ಆರ್ಟ್ಗೆ. Yeah. ಅಂದ್ರೆ ಒಂದ್ ಫೇಸ್ 350 ನಾ ಇಲ್ಲ? ಒಂದ್ ಫೇಸ್. ಓಕೆ, ಒಂದ್ ಫೇಸ್ ಗೆ 350 ತಗೊಳ್ತಾರೆ. ಸೊ ಎಷ್ಟು ನಿಮಿಷದಲ್ಲಿ ಮಾಡ್ಕೊಡ್ತೀರಾ ನೀವು? Yes sir. Like Speak in Hindi and English only. okay. How many minutes you take to 10 minutes to draw one face. Okay, 10 minutes ಗೆ ಒಂದ್ ಫೇಸ್ ನ ಡ್ರಾ ಮಾಡ್ತಾರಂತೆ. ಸೊ 2 ಫೇಸ್ ಗೆ ಅಪ್ರಾಕ್ಸಿಮೇಟ್ಲಿ 20-25 minutes ಅಲ್ಲಿ ನಿಮ್ಗೆ ಸ್ಕೆಚ್ ಮಾಡಿ ಕೊಡ್ತಾರೆ. ಸೊ ಒನ್ ಫೇಸ್ 250, ರೈಟ್? Right. ಓಕೆ, 350. ಓಕೆ, ಸಾರಿ, 350 ಒನ್ ಫೇಸ್ ಗೆ. 2 ಫೇಸ್ ಗೆ 700 rupees ಆಗುತ್ತೆ. ಆರ್ಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೇನ್ ನೋಡ್ತಾ ಇದೀರಲ್ಲ, ಸೊ ಅಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ, ಏನ್ ಕಾಣಿಸ್ತಾ ಇದೆಯಲ್ಲ, ಸೊ ಇನ್ಸ್ಟೆಂಟ್ ಆಗಿ 10 minutes ಅಲ್ಲಿ ಒಂದ್ ಫೇಸ್ ಮಾಡಿ, ಸೊ ಈ ಆರ್ಟ್ ನ ಅವ್ರು ಮಾಡಿರೋದು ನೀವು.
ಇದು ಬ್ಯಾಲೆನ್ಸ್. ಓಕೆ, ಎರಡು ಬೆಲ್ಟ್ ಹಾ ನೋಡಿ. ಸೊ ಇದು ಇಲ್ಲಿ ಹಿಡಿಯೋದು ಅದೆಲ್ಲ ಮಾಡ್ತಿರಲ್ಲ, ಅದೇನು ಇದು ಹಿಂದಿ ಹಾಡು. ಹಾ. ನೋಡಿ ಬೇರೆ ಹಾಡು ಅಂದ್ರೆ ಹಾ. ಇದೇ ಎರಡಲ್ಲಿ ಹಾ. ಇದು ಫಸ್ಟ್ ಅದು ಸೆಕೆಂಡ್. ಓಕೆ. ಇದು ಬೇರೆ ಹಾಡು. ಹಾ. ಇನ್ನು ಬೇರೆ ಹಾಡು ಬೇಕಂದ್ರೆ ಇದೇ ಫಸ್ಟ್ ಇದು ಸೆಕೆಂಡ್. ನೋಡಿ ಹಾ. ನೀನು adjustment ಮಾಡ್ಕೊ. ಅಂದ್ರೆ ಹಿಂಗೆ ಒತ್ತದು ಬಿಡೋದು ಅದ್ ಮಾಡಿದ್ರೆ ಅದೇ ಸುಮ್ನೆ ಅದು ಮಾಡ್ಬೇಕು. ಹಿಂಗ್ ಮಾಡ್ತಾ ಇದ್ರೆ ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಸೆಟ್ ಆಗ್ತದೆ. ಓಹೋ. ನೋಡಿ ಇದು 4 ಬೆಲ್ಡಲ್ಲಿ Okay. ಸಾರಿಗಮ. ಹಾ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬೋರ್ಡ್ ತೋರಿಸಿದ್ನಲ್ವಾ ಚರ್ಚ್ ಸ್ಟ್ರೀಟ್ ಅಂತ, ಸೊ ಆ ಬೋರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಆ ಚರ್ಚ್ ಸ್ಟ್ರೀಟ್. ಸೊ ಅಲ್ಲಿಂದ ಸೊ ಇಲ್ಲಿ ರೋಡ್ ಎಂಡ್ ಆಗುತ್ತೆ. ಇಲ್ಲೊಂದು ಲೆಫ್ಟ್ ರೈಟ್ ಇಲ್ಲೊಂದು ಸರ್ಕಲ್ ಬರುತ್ತೆ. ಸೊ ಇಲ್ಲಿಗೆ ಚರ್ಚ್ ಸ್ಟ್ರೀಟ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಸೊ ಎಲ್ಲಿ ಅಂತಂದ್ರೆ ಇಲ್ಲಿ ಶೋಭಾ ಮಾಲ್ ಇದೆ. ಈ ಶೋಭಾ ಮಾಲ್ ಹತ್ರ ಚರ್ಚ್ ಸ್ಟ್ರೀಟ್ ಕಂಪ್ಲೀಟ್ ಎಂಡ್ ಆಗುತ್ತೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ನಾನು ಇಲ್ಲಿ ಒಬ್ರ ಹತ್ರ ಕೇಳಿದೆ, ಚರ್ಚ್ ಸ್ಟ್ರೀಟ್ ಅಲ್ಲಿ ಒಂದು ಚರ್ಚ್ ಇದೆ ಅಂತ. ಬಟ್ ಅದು ಎಲ್ಲಿದೆ ಅಂತ ನಂಗೂ ಅಷ್ಟೊಂದು ಗೊತ್ತಿಲ್ಲ. ನಾವು ಈಗ ಹೋಗೋ ದಾರಿಯಲ್ಲಿ ಏನಾದ್ರು ಚರ್ಚ್ ಸಿಕ್ತು ಅಂತಂದ್ರೆ ಅದನ್ನ ನಿಮ್ಗೆ ತೋರಿಸ್ತೀನಿ. ಆ ಚರ್ಚ್ ಇರೋದ್ರಿಂದನೇ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಂತ ಒಂದು ಹೆಸರು ಬಂದಿರೋದಂತೆ. ಸೊ ಅದು ನೋಡೋಣ, ನಂಗೆ ಸಿಕ್ತು ಅಂದ್ರೆ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿಗೆ ಚರ್ಚ್ ಸ್ಟ್ರೀಟ್ ಎಂಡ್ ಆಗುತ್ತೆ.